ಶಕ್ತಿಯಿಂದೇ ಕ್ಷಯವಾಗಲಿ. ಧರ್ಮ ಕುಸಿದಾಗ, ಅಧರ್ಮ ಗರ್ಜಿಸಿದಾಗ, ಸೃಷ್ಟಿಯ ಸಮತೋಲನವೇ ಕದಡಿದಾಗ ಅನಂತ ಶಕ್ತಿ ಅವತರಿಸುತ್ತದೆ. ಅದು ವಿಷ್ಣುವಿನ ಲೀಲೆ, ಧರ್ಮವನ್ನು ರಕ್ಷಿಸುವ ಸಂಕಲ್ಪವದು. ಹಾಗೆಯೇ ಕೂರ್ಮ ರೂಪದಲ್ಲಿ ಪರಮಾತ್ಮ ಪ್ರತ್ಯಕ್ಷರಾದ ಕಥೆ ಇದು. ಸ್ವರ್ಗದ ದ್ವಾರಗಳು ಸ್ವರ್ಣ ಪ್ರಭೆಯಲ್ಲಿ ಕಂಗೊಳಿಸುತ್ತಿದ್ದವು. ಮೇಘಗಳ ಮೇಲಿರುವ ಅರಮನೆಗಳು ಸೂರ್ಯ ಕಿರಣಗಳ ರಕ್ತದಂತೆ ಮಿನುಗುತ್ತಿದ್ದವು. ಇಂದ್ರನ ಅಮರ ಸಿಂಹಾಸನ ವಜ್ರಾಯುಧದ ತೇಜಸ್ಸಿನಂತೆ ಪ್ರಭೆಯನ್ನೇ ಹರಡುತ್ತಿತ್ತು. ಅವನ ಸುತ್ತಲೂ ನಿಂತ ದೇವತೆಗಳು ದಿವ್ಯ ಕಾಂತಿಯಿಂದ ಕಂಗೊಳಿಸುತ್ತಿದ್ದರು. ಅಪ್ಸರೆಯರ ನೃತ್ಯವು ಲಯಬದ್ಧವಾಗಿ ಹರಿಯುತ್ತಿತ್ತು. ಗಂಧರ್ವರ ಗಾಯನ ಆಕಾಶದ ಗರ್ಭದಲ್ಲಿ ಮಧುರವಾಗಿ ಪ್ರತಿಧ್ವನಿಸುತ್ತಿತ್ತು. ಸಂಗೀತವೇ ಸುಗಂಧದಂತೆ ಹರಿಯುತ್ತಿತ್ತು. ಆದರೆ ಈ ವೈಭವದ ನೆರಳಲ್ಲಿ ಅಹಂಕಾರವು ಮೌನವಾಗಿ ಬೇರುಬಿಟ್ಟಿತ್ತು. ಅದೇ ಸಮಯದಲ್ಲಿ ತಪಸ್ಸಿನ ಜ್ವಾಲೆಯಂತೆ ಒಬ್ಬ ಋಷಿ ಸ್ವರ್ಗದ ಬಾಗಿಲು ತಟ್ಟಿದರು. ಅವರ ಕಣ್ಣುಗಳಲ್ಲಿ ಅಗ್ನಿ, ಅವರ ಹೆಜ್ಜೆಯಲ್ಲಿ ಚಾಪದ ನಾದ. ಅವರೇ ದುರ್ವಾಸರು. ತಪಸ್ಸಿನ ಅಗ್ನಿಯಂತೆ ನಡೆದು ಬಂದ ಋಷಿ ದುರ್ವಾಸ ಅವರ ಕರದಲ್ಲಿ ದಿವ್ಯ ಮಾಲೆಯನ್ನು ಹೊತ್ತಿದ್ದರು. ಅದು ಕೇವಲ ಪುಷ್ಪಗಳ ಅಲಂಕಾರವಲ್ಲ, ಅದು ತಪಸ್ಸಿನ ಅನುಗ್ರಹ, ಶ್ರೀದೇವಿಯ ಕೃಪೆಯ ಸಂಕೇತವದು. ಸ್ವರ್ಗದ ವೈಭವದಲ್ಲಿ ತೇಲುತ್ತಿದ್ದ ಇಂದ್ರನು ಆ ಮಾಲೆಯ ಮಹತ್ವವನ್ನು ಗ್ರಹಿಸಲಿಲ್ಲ. ಮಾಲೆ ನೆಲಕ್ಕುರುಳಿತು. ಆನೆಯ ಕಾಲಿಗೆ ಸಿಕ್ಕಿ ದಿವ್ಯ ಮಾಲೆ ಚೂರು ಚೂರಾಯಿತು. ಧರ್ಮವೇ ನಡುಗಿತು. ಅಹಂಕಾರವೇ ನಿನ್ನ ಪತನ, ದೇವಲೋಕದ ಶಕ್ತಿಯಿಂದೇ ಕ್ಷಯವಾಗಲಿ. ಆಕಾಶವೇ ಕತ್ತಲಾಗಿ ಹೋಗಿತ್ತು. ವಜ್ರದಂತೆ ಘೋಷಿಸಿದ ಶಾಪ ಋಷಿ ದುರ್ವಾಸರು. ಆ ಶಾಪದ ಪ್ರತಿಧ್ವನಿ ಲೋಕಗಳನ್ನೇ ಕಂಪಿಸಿತು. ದುರ್ವಾಸರ ಶಾಪ ಸ್ವರ್ಗದ ವಿಧಿಯನ್ನೇ ಬದಲಿಸಿತು. ದೇವತೆಗಳ ಕಾಂತಿ ನಿಧಾನವಾಗಿ ಮಾಯವಾಯಿತು. ಅವರ ಆಯುಧಗಳು ಭಾರವಾಗಿ ತೊಡಗಿದವು. ಅಸುರರ ಸೇನೆ ಸ್ವರ್ಗದ ಬಾಗಿಲನ್ನೇ ಧ್ವಂಸಗೊಳಿಸಿತು. ವಿಜಯದ ಗರ್ವ ಕುಸಿದು ಭಯದ ನಿಶಬ್ದ ಆವರಿಸಿತು. ನಿರಾಶೆಯ ಅಂಧಕಾರದಲ್ಲಿ ದೇವತೆಗಳ ಕಣ್ಣೀರಿನ ಪ್ರಾರ್ಥನೆ ಒಂದೇ: ನಾರಾಯಣ ನಾರಾಯಣ. ಕ್ಷೀರಸಾಗರದಾಧಿಪತಿ ವಿಷ್ಣುವೇ, ಈಗಲೇ ನಮ್ಮ ಕರೆಯನ್ನು ಕೇಳು. ನಮ್ಮ ಶಕ್ತಿ ಹೋಗಿದೆ ಪ್ರಭುವೇ. ಈಗ ನೀನೇ ನಮ್ಮ ಏಕೈಕ ಆಶ್ರಯ. ನಾವು ಸೋತಿದ್ದೇವೆ ವಿಷ್ಣುವೇ, ನಮ್ಮ ರಕ್ಷಣೆಗೆ ನೀನೇ ಶರಣು. ಭಯಪಡಬೇಡಿ. ಧರ್ಮ ಇರುವವರೆಗೂ ವಿಷ್ಣು ನಿಮ್ಮ ಜೊತೆಯಲ್ಲಿರುತ್ತಾನೆ. ಅಹಂಕಾರ ಹೆಚ್ಚಾದಾಗ ಸಮತೋಲನವನ್ನು ಮರಳಿ ತರುವುದು ನನ್ನ ಕರ್ತವ್ಯ. ಈ ಯುದ್ಧಕ್ಕೆ ಶಸ್ತ್ರ ಪರಿಹಾರವಲ್ಲ, ದೋದ ಬುದ್ಧಿಯೇ ಅಂತಿಮ ಅಸ್ತ್ರ. ಅಮೃತ ಪಡೆಯಬೇಕಾದರೆ ಸಮುದ್ರ ಮಂಥನವೇ ಏಕೈಕ ಮಾರ್ಗ.
ಮಂದಾರ ಪರ್ವತವನ್ನು ಎತ್ತಿದಾಗ ಭೂಮಿಯೇ ನಡುಗಿತು. ದೇವದಾನವರ ಸಾಕಾರದ ಮಹಾ ಸಂಕಲ್ಪ. ಆದರೆ ಸಾಗರದ ಗರ್ಭ ಅದನ್ನು ಒಳತಳ್ಳಿತು. ಅದು ಆಳಕ್ಕೆ ಮುಳುಗತೊಡಗಿತು. ಈ ಭಾರವನ್ನು ನಾನೇ ಹೊರಬೇಕಿದೆ. ಇನ್ನಾರಿಂದಲೂ ಸಾಧ್ಯವಿಲ್ಲ. ಆಶೆಯೇ ಕತ್ತಲಾಯಿತು. ಆ ಕ್ಷಣದಲ್ಲಿ ಸಾಗರದ ಅಲೆಗಳು ವಿಭಜಿತವಾದವು. ಭೂಮಿ, ಆಕಾಶ, ದಿಕ್ಕುಗಳು ಕಂಪಿಸಿದವು. ಅನಂತ ಶಕ್ತಿಯ ರೂಪದಲ್ಲಿ ಕೂರ್ಮ ಅವತಾರ ಪ್ರತ್ಯಕ್ಷವಾಯಿತು. ಅವರ ಬೆನ್ನಿನ ಮೇಲೆ ಮಂದಾರವು ನೆಲೆಯೂರಿತು. ಸೃಷ್ಟಿಯೇ ಸ್ಥಿರವಾಯಿತು. ವಾಸುಕಿಯ ಪಿಡುಗಿನಲ್ಲಿ ಸಮುದ್ರದ ಗರ್ಭ ಕದಡಿತು. ಅಲೆಗಳು ಆಕಾಶವನ್ನು ಮುಟ್ಟಿದವು. ಧ್ವನಿ ಲೋಕಗಳನ್ನೇ ತಲುಪಿತು. ಅಮೃತದ ಆಶೆಯಲ್ಲಿ ಎಲ್ಲರೂ ಕಾಯುತ್ತಿದ್ದರು. ಆದರೆ ಮೊದಲು ಉದಯಿಸಿದ್ದು ಮಹಾ ಹಲಾಹಲ ವಿಷ. ಕಪ್ಪು ಜ್ವಾಲೆಯಂತೆ ಏರಿದ ವಿಷ ಲೋಕಗಳನ್ನೇ ದಹಿಸತೊಡಗಿತು. ಜೀವವೇ ಅಪಾಯದಲ್ಲಿತ್ತು. ಕೈಲಾಸದ ತಪಸ್ಸಿನ ಅಗ್ನಿಯಲ್ಲಿ ಲೀನರಾದ ಶಂಕರ ಮುಂದೆ ಇದ್ದ ನಂದಿ ಅಚಲ ಭಕ್ತನಾಗಿ ಪ್ರಭುವಿನ ಜಪದ ಪ್ರತಿನಾದವನ್ನು ಮನದಾಳದಲ್ಲಿ ಗ್ರಹಿಸುತ್ತಿದ್ದನು. ವಿಷ ಉದಯಿಸಿದ ಕ್ಷಣದಲ್ಲಿ ಕಣ್ಣು ತೆರೆದರು. ಅದು ಕೇವಲ ದೃಷ್ಟಿಯಲ್ಲ, ಒಂದು ಮಹಾಪ್ರಳಯವನ್ನು ತಡೆಯುವ ಸಂಕಲ್ಪ. ಆ ಮಹಾವಿಷವನ್ನು ಕಂಠದಲ್ಲಿ ತಾಳಿ ನೀಲಕಂಠನಾದ ಮಹಾದೇವ ಬ್ರಹ್ಮಾಂಡವನ್ನು ಉಳಿಸಿದರು. ಹೀಗೆಯೇ ಸಮುದ್ರ ಮಂಥನ ಮುಂದುವರೆಯಿತು. ಸಮುದ್ರದ ಗರ್ಭದಿಂದ ಒಂದೊಂದಾಗಿ ಉದಯಿಸಿದವು. ಕಾಮಧೇನು ಯಜ್ಞಗಳಿಗೆ ದಿವ್ಯವರವಾಯಿ, ಪಾರಿಜಾತ ಎಂದಿಗೂ ಒಣಗದ ದಿವ್ಯ ವೃಕ್ಷ, ಐರಾವತ ಮಹಾಗಜರಾಜ ಇಂದ್ರನ ವಾಹನ, ಚಂದ್ರ ಶಾಂತಿಯ ಶಶಾಂಕ ಕಿರಣ, ಕೌಸ್ತುಭಮಣಿ ಪರಮಪ್ರಭೆಯ ರತ್ನ, ಶ್ರೀ ಮಹಾಲಕ್ಷ್ಮಿ ಐಶ್ವರ್ಯದ ಮೂರ್ತಿ, ಪಂಚಜನ್ಯ ದಿವ್ಯ ಶಂಕನಾದ. ಧನ್ವಂತರಿ ಅಮೃತ ಕಲಶ ಹಿಡಿದು ಉದಯಿಸಿದ ದೇವವೈದ್ಯ. ಪ್ರತಿ ಉದಯವು ಧರ್ಮದ ಪುನರುತ್ಥಾನದ ಸಂಕೇತ. ಧರ್ಮದ ಬೆಳಕು ಮತ್ತೆ ಹರಡಿತು. ಹೀಗೆ ವಿಷ್ಣುವು ಮೋಹಿನಿ ರೂಪದಲ್ಲಿ ಮತ್ತೆ ಪ್ರತ್ಯಕ್ಷರಾದರು. ಅಮೃತ ವಿತರಣೆಯ ಕಾಲದಲ್ಲಿ ಅಸುರರ ದುರಾಸೆ ಬಯಲಾಯಿತು. ಸುದರ್ಶನ ಚಕ್ರ ಒಂದು ಕ್ಷಣ ಅಧರ್ಮವನ್ನು ವಿಭಜಿಸಿತು. ಧರ್ಮ ಪುನಃ ಸ್ಥಾಪಿತವಾಯಿತು. ಲೋಕಗಳು ಸಮತೋಲನವನ್ನು ಪಡೆದವು. ಆದರೆ ಬ್ರಹ್ಮಾಂಡದ ಆಳದಲ್ಲಿ ಇಂದಿಗೂ ಕೂರ್ಮನ ಬೆನ್ನಿನ ಮೇಲೆ ಸೃಷ್ಟಿ ನೆಲೆಯೂರಿದೆ. ಧರ್ಮ ಕುಸಿದಾಗ ಅವತಾರ ಮತ್ತೆ ಮತ್ತೆ ಉದಯಿಸುತ್ತದೆ.